ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ವಿಡಿಯೋದಲ್ಲಿ ನವೆಂಬರ್ 21ನೇ ತಾರೀಕು ಗುರುವಾರ ಗುರುಪುಷ್ಯ ನಕ್ಷತ್ರ ಬಂದಿರೋದ್ರಿಂದ ಈ ದಿನ ಗುರು ರಾಘವೇಂದ್ರ ಸ್ವಾಮಿಯನ್ನು ಯಾವ ರೀತಿ ಪೂಜೆ ಮಾಡಬೇಕು ಎಂಬುದನ್ನು ತಿಳ್ಕೊಳ್ಳೋಣ. ಈ ಗುರುಪುಷ್ಯ ನಕ್ಷತ್ರವು ಗುರುವಾರ ಬಂದಿರೋದ್ರಿಂದ ಇದು ತುಂಬ ಒಳ್ಳೆಯದು, ತುಂಬ ಪವರ್ಫುಲ್ ದಿನ, ತುಂಬ ಸ್ಟ್ರಾಂಗ್ ದಿನ. ಆದುದರಿಂದ ಈ ದಿನವನ್ನು ಮಿಸ್ ಮಾಡದೆ ಸಂಕಲ್ಪ ಮಾಡಿಕೊಂಡು ನಿಮ್ಮ ಆಸೆಗಳನ್ನು ಹೇಳಿಕೊಂಡು ನಿಮ್ಮ ಕೋರಿಕೆಗಳನ್ನ ಹೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ರಾಯರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾ ಈ ಗುರುವಾರ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಗುರುವಾರ ಬೆಳಿಗ್ಗೆ ಬೇಗ ಎದ್ದು ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಸ್ನಾನ ಮಾಡಿ ನಂತರ ಮನೆಯಲ್ಲಿ ರಾಯರ ವಿಗ್ರಹ ಇದ್ದರೆ ಅದಕ್ಕೆ ಅಕ್ಷತೆಯಿಂದ ಫಸ್ಟು ಸಂಕಲ್ಪವನ್ನು ಮಾಡಿಕೊಂಡು ಅದು ವಿಗ್ರಹ ಮೇಲೆ ಹಾಕಿ ನಂತರ ಯಾವ ರೀತಿ ಅಭಿಷೇಕ ಮಾಡಿದರೆ ತುಂಬ ಒಳ್ಳೆಯದು ಅಂದರೆ ವಿಗ್ರಹಕ್ಕೆ ಮೊದಲಿಗೆ ಹಾಲನ್ನು ಹಾಕಿ ನಂತರ ಸಕ್ಕರೆ ಹಾಕಿ ಅಭಿಷೇಕವನ್ನು ಮಾಡಬೇಕು. ನಂತರ ಬಾಳೆಹಣ್ಣನ್ನು ತುಂಡು ತುಂಡಾಗಿ ಕತ್ತರಿಸಿ ಇಟ್ಕೊಂಡು ಅದನ್ನು ಕೂಡ ನೆಕ್ಸ್ಟ್ ಅದಾದಮೇಲೆ ಅದು ಹಾಕಬೇಕು. ನಂತರ ಜೇನುತುಪ್ಪವನ್ನು ಅಭಿಷೇಕ ಮಾಡಬೇಕು. ನಂತರ ಮೊಸರನ್ನು ಹಾಕಿ ಅಭಿಷೇಕವನ್ನು ಮಾಡಬೇಕು. ಈ 5 ಪಂಚಾಮೃತವನ್ನು ಹಾಕಿ ಅಭಿಷೇಕವನ್ನು ಮಾಡಿದರೆ ತುಂಬ ಒಳ್ಳೆಯದು. ಮನೆಯಲ್ಲಿ ಏನೂ ಇಲ್ಲ ಅಂದರೆ ಒಂದು ಹಾಲನ್ನಾದರೂ ಹಾಕಿ ಅಭಿಷೇಕ ಮಾಡಿದ್ರೂ ತುಂಬ ಒಳ್ಳೆಯದು. ನಂತರ ಕೊನೆಯಲ್ಲಿ ಮತ್ತೆ ನೀರನ್ನು ಹಾಕಿ ಅಭಿಷೇಕ ಆದ ನಂತರ ಗಂಧ ಕುಂಕುಮ ಹಚ್ಚಿ ಹೂವಿನಿಂದ ಅಲಂಕಾರ ಮಾಡಿ, ಮುಖ್ಯವಾಗಿ ಹಳದಿ ಹೂವು ಮತ್ತು ತುಳಸಿ ರಾಘವೇಂದ್ರರಿಗೆ ತುಂಬ ಇಷ್ಟ, ಅದನ್ನು ತಪ್ಪದೆ ಹಾಕಿ ಅಲಂಕಾರ ಮಾಡಿಕೊಂಡು ನಂತರ ನೈವೇದ್ಯಕ್ಕೆ ನಿಮ್ಮ ಮನೆಯಲ್ಲಿ ಏನೇ ಇದ್ದರೂ ಸರಿ ಅದನ್ನೇ ಇಟ್ಟು, ಅಂದರೆ ಬಾಳೆಹಣ್ಣಾದರೂ ಸರಿ ಕಡಲೆ ಸಕ್ಕರೆ ಆದರೂ ಸರಿ ಅದನ್ನೇ ಇಟ್ಟು ನೈವೇದ್ಯವನ್ನು ಮಾಡ್ಬೋದು. ಇಲ್ಲಾಂದರೆ ಕಡಲೆಕಾಳನ್ನು ಉಸ್ಲಿ ಮಾಡಿ ಇಟ್ಟರೂ ತುಂಬ ಒಳ್ಳೆಯದು. ನಂತರ 2 ತುಪ್ಪದ ದೀಪವನ್ನು ಮರೆಯದೆ ಹಚ್ಚಿ ಆಮೇಲೆ ಗಂಧದ ಕಡ್ಡಿ ಧೂಪವನ್ನು ಬೆಳಗಿ ನಂತರ ನೈವೇದ್ಯ ತೋರಿಸಿ ಕರ್ಪೂರದಿಂದ ಆರತಿಯನ್ನು ಮಾಡಬೇಕು. ನಂತರ ನಿಮ್ಮ ಕೋರಿಕೆಯನ್ನು ಮತ್ತೊಮ್ಮೆ ರಾಯರಲ್ಲಿ ಹೇಳಿಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಈ ಸಣ್ಣ ಮಂತ್ರನ 108 ಸಲ ಹೇಳ್ಕೊಳ್ಳಿ. ಇದಕ್ಕಿಂತಲೂ ಇನ್ನೂ ಮಂತ್ರಗಳು ಬೇಕು ಹೇಳ್ಕೊತೀನಿ ಅನ್ನೋದಾದರೆ ರಾಘವೇಂದ್ರ ಸ್ವಾಮಿಯ ಗಾಯತ್ರಿ ಮಂತ್ರವನ್ನು ಬೇಕಾದರೂ ಹೇಳ್ಕೊಬೋದು. ಮತ್ತು ರಾಘವೇಂದ್ರ ಸ್ವಾಮಿಯವರ ಅಕ್ಷರ ಮಾಲಿಕಾ ಸ್ತೋತ್ರ ಅನ್ನೋದು ಇಂಟರ್ನೆಟಲ್ಲಿ ಸಿಗುತ್ತೆ, ಅದನ್ನು ಕೂಡ ಹೇಳ್ಬೋದು. ಜೊತೆಗೆ ಅವತ್ತಿನ ದಿನ ಒಂದು ಉಪವಾಸ ಇದ್ದರೆ ಇನ್ನೂ ಒಳ್ಳೆಯದು. ಈ ರೀತಿ ಪುಷ್ಯ ನಕ್ಷತ್ರದ ದಿನ ಪೂಜೆಯನ್ನು ಮಾಡ್ತೀರಾ ಅಂತ ನಂಬಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹರೇ ಶ್ರೀನಿವಾಸ.